ನಿನ್ನೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದಾಗ ಬಿಡದಿ ಬಳಿ ನಕಲಿ ಔಷಧ ಜಾಲವೊಂದು ಪತ್ತೆಯಾಗಿತ್ತು. ಕಡಿಮೆ ರೇಟ್ನ ಔಷಧಿಗಳಿಗೆ ವಿದೇಶಿ ಬ್ರ್ಯಾಂಡ್ನ ಸ್ಟಿಕ್ಕರ್ ಅನ್ನು ಅಂಟಿಸಿ ಆಸ್ಪತ್ರೆಗಳಿಗೆ ಮಾರಾಟ ಮಾಡುವಂತ ವ್ಯವಸ್ಥಿತ ಜಾಲ. ಇದಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯ ಬಗ್ಗೆ ಯುಟಿ ಖಾದರ್ ನಿನ್ನೆ ಮಾತನಾಡಿದರು. ಈ ಕೇಸು ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಕೇವಲ ಬಿಡದಿಗಷ್ಟೇ ಸೀಮಿತವಾಗಿಲ್ಲ. ಈ ಜಾಲದ ಆಳ ಅಗಲ ಇಡೀ ದೇಶಕ್ಕೆ ವ್ಯಾಪಿಸಿದೆ ಅನ್ನೋ ಅನುಮಾನವೊಂದು ಮೂಡ್ತಾ ಇದೆ. ಯಾಕಂತಂದ್ರೆ ಹಿಮಾಚಲ ಪ್ರದೇಶ ಸೇರಿ ಬೇರೆ ಬೇರೆ ರಾಜ್ಯಗಳಿಂದ ಕಡಿಮೆ ರೇಟಿನ ಔಷಧಿಗಳನ್ನು ತರಿಸಿಕೊಳ್ಳಲಾಗ್ತಾ ಇತ್ತು. ಅದಕ್ಕೆ ಬಿಡದಿಯಲ್ಲಿ ಸ್ಟಿಕ್ಕರ್ ಹಾಕಲಾಗ್ತಾ ಇತ್ತು. ಜಾಗತಿಕ ಮಟ್ಟದ ಪ್ರಮುಖ ಬ್ರ್ಯಾಂಡ್ಗಳ ಸ್ಟಿಕ್ಕರ್ ಅನ್ನು ಅಂಟಿಸಲಾಗ್ತಾ ಇತ್ತು ಮತ್ತು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅದನ್ನ ಪೂರೈಸಲಾಗ್ತಾ ಇತ್ತು, ಮಾರಾಟ ಮಾಡಲಾಗ್ತಾ ಇತ್ತು. ಇದರಲ್ಲಿ ಪ್ರಮುಖ ಆರೋಪಿಯೊಬ್ಬ ದುಬೈನಲ್ಲಿ ತಲೆಪರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಒಟ್ಟು 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ. ಇನ್ನೊಬ್ಬ ದುಬೈನಲ್ಲಿದ್ದಾನೆ. ಆದರೆ ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ, ಈ ಜಾಲ ಇನ್ನೂ ದೊಡ್ಡದಿದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನೊಬ್ಬ ಪ್ರಶಾಂತ್ ಅನ್ನೋ ಆತ ದುಬೈನಲ್ಲಿದ್ದಾನಂತೆ. ಪ್ರಭುದೇವ್, ತೇಜಸ್, ನವೀನ್ ಮತ್ತು ವೆಂಕಟೇಶ್ 4 ಜನ ಈಗ ಅರೆಸ್ಟ್ ಆಗಿರೋರು. ಪ್ರಶಾಂತ್ ದುಬೈನಲ್ಲಿದ್ದಾನೆ. ಈತ ಕಿಂಗ್ ಪಿನ್ನು ಅಂತ ಭಾವಿಸಲಾಗಿದೆ ಈ ವ್ಯವಸ್ಥಿತ ಜಾಲದ್ದು. ಇನ್ನು ಇವರು ಯಾರಿಗೆ ಮಾರಾಟ ಮಾಡ್ತಾ ಇದ್ರು, ಆ ಆಸ್ಪತ್ರೆಗಳೇನಾದರೂ ಇನ್ವಾಲ್ವ್ ಆಗಿದ್ದಾವ ಇದರಲ್ಲಿ, ಇದರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಯಾಕಂತಂದ್ರೆ ಕಡಿಮೆ ರೇಟಿನ ಔಷಧಿಯನ್ನ ಖರೀದಿ ಮಾಡ್ತಾ ಇದ್ದಂಥ ಆಸ್ಪತ್ರೆಗಳು ಅವರಿಗಾದರೂ ಡೌಟ್ ಬರಬೇಕಲ್ಲ, ಈ ಔಷಧಿ ಇದು ಫೇಕ್, ಇದು ಜಾಗತಿಕ ಬ್ರ್ಯಾಂಡ್ನ ಸ್ಟಿಕ್ಕರ್ ಮಾತ್ರ ಇದೆ ಇದರಲ್ಲಿ. ಆಸ್ಪತ್ರೆಯಲ್ಲಿ ಖರೀದಿ ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಸಿಬ್ಬಂದಿಯೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಸಾಧ್ಯತೆ ಇದೆ. ಸೊ ಇದು ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೆಯೋದಕ್ಕಿದೆ. ಇನ್ನು ಯುಟಿ ಖಾದರ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಎಸ್ಐಟಿ ತನಿಖೆ ಬಗ್ಗೆ ನಿನ್ನೆ ಮಾತನಾಡಿದ್ರು. ಈಗ ಕೇಂದ್ರದ ಆರೋಗ್ಯ ಸಚಿವರಿಗೂ ನಾನು ಪತ್ರ ಬರೆದಿದ್ದೀನಿ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ನಕಲಿ ಔಷಧ ಜಾಲ ಇವತ್ತೇನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ, ಇದು ಬಹಳಷ್ಟು ಗಂಭೀರತೆ, ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತಗೊಳ್ಳುವಂತ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದ್ರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂತ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಇಲ್ಲಿಂದ ಎಲ್ಲಿಗೆಲ್ಲಿ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ಇವು ತಗೊಳ್ತಿದ್ದಾರೆ, ಅದು ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರು ಇದು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ ಎಸ್ಐಟಿ ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ ಎಸ್ಪಿ ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹುಶಃ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.